ನಾವು ಇವತ್ತು ನಮ್ಮ ಊರಿಂದ ಇತಿಹಾಸ ಏನಾದ್ರು ಹೇಳಕ್ಕೆ ಹೊಂಟೀವಿ. ಬಂದು ಈ ದೇವಸ್ಥಾನ ಏನೈತಲ್ಲ ನೋಡ್ಬೋದು ನೀವು. ಇಲ್ಲಿ ಏನಾಗಿತ್ತು ಅಂದ್ರೆ ಬ್ರಿಟಿಷರ್ ಕಾಲನ್ಯಾಗ ಇಲ್ಲಿ ಎಲ್ಲ ಹಿಂದೂ ದೇವಾಲಯಗಳನ್ನ ಮುಪ್ಪು ಮಾಡಕೊಂಡಿದ್ರು. ಮುಪ್ಪು ಅಂದ್ರೆ ಕೆಡವಾಕ ಏನಾದ್ರು ರೆಡಿ ಮಾಡಿದ್ದೆಲ್ಲ ಕೆತ್ತನೆಗಳನ್ನೆಲ್ಲ ಸರ್ವನಾಶ ಮಾಡಕ್ಕೆ ಹೊಂಟಿದ್ರು. ಆ ಟೈಮ್ನಾಗ ಹೇಗಿತ್ತಂದ್ರೆ ಆಗಿನ ಟೈಮ್ನಾಗ ಇಲ್ಲಿ ಹೊಯ್ಸಳರದ ಆಳ್ವಿಕೆ ಆಗತ್ತಿತ್ತು. ಆ ಟೈಮ್ನಾಗ ಇಲ್ಲಿ ಎಲ್ಲ ಶಿಲ್ಪಕಲೆ ನೋಡ್ಬೋದು ಹೆಂಗಿತ್ತು ಅನ್ನೋದು. ಮತ್ತು ಇದು ಮಣ್ಣೊಳಗೆ ಮುಚ್ಕೊಂಡಿತ್ತು. ಎಷ್ಟೋ ವರ್ಷಗಳಾದ ನಂತರ ಒಬ್ಬರು ರೈತರು ಗಳೆ ಹೊಡಿ ಟೈಮ್ನಾಗ ಕುಂಟಿಯನ್ನು ಏನಂತಾರಲ್ಲ ಆ ಟೈಮ್ನಾಗ ಅವರು ಗಳೆ ಇದಕ್ಕೆ ಹತ್ತಿ ಅವಾಗ ಎಲ್ಲರೂ ಓಪನ್ ಮಾಡಿ ನೋಡ್ಯಾರ. ಇಲ್ಲಿ ಒಂದು ದೇವಸ್ಥಾನ ಐತಿ, ಹಿಂಗೂ ಐತಿ ಅಂತ ಅವಾಗ ಎಲ್ಲರಿಗೂ ಗೊತ್ತಾಗೈತಿ. ಇನ್ನೊಂದು ಹಿಸ್ಟ್ರಿ ಐತಿ. ಏನಂದ್ರೆ ಆಗಿನ ಕಾಲನಾಗ ಯಾವನೊಬ್ಬ ರಾಜಕ್ಕೆ ಏನಾಗಿತ್ತಂದ್ರೆ ಕುಷ್ಠರೋಗ ಯಾವುದೊಂದು ಹೋಗದೇ ಇರೋಂಥ ರೋಗ ಇತ್ತು. ಆ ಟೈಮ್ನಾಗ ಒಬ್ಬರು ಋಷಿಮುನಿಗಳು ಯಾರೊಬ್ರು ಹೇಳ್ತಾರಂತವ್ರಿಗೆ, ಹೊಳಿ ನೀರು ಇಲ್ಲ ನದಿ ನೀರನ್ನು ಡೈಲಿ ತೊಗೊಂಬಂದು ಸ್ನಾನ ಮಾಡೋ, ಅವಾಗ ನಿನಗೆ ಆರಾಮಾಗ್ಬೋದು ಅಂತ ಹೇಳ್ತಾರಂತ. ಅವರು ಸೈನಿಕರಿಗೆ ಕಳ್ಸೋಣ ಅವರು ಏನೋ ಮಾಡೋಕ್ಕೆ ಹೋಗಿ ಇಲ್ಲಿ ಬರ್ತಾರೆ. ಈ ಜಾಗಕ್ಕೆ ಬಂದು ಇಲ್ಲಿ ಬಸವಣ್ಣನ ಪಾದ ಅಂತ ಐತಿ. ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಕಾಣ್ಬೋದು ನಿಮ್ಗೆ. ಕಾಣೋದಲ್ಲಿ ನೀರೆಲ್ಲ ಪೂರ್ತಿ ತುಂಬೈತಿ, ಪೂರ್ತಿ ಕೆಳಗೆ ತೆಗೈತಿ. ಇಲ್ಲಿ ನೀರು ತೊಗೊಂಡೋಗಿ ರಾಜ ಕೊಡ್ತಾರೆ. ಅವರು ರಾಜ ಕೊಟ್ಟು ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿದ ತಕ್ಷಣ ಅವನಿಗೆ ಇರೋ ರೋಗ ಎಲ್ಲ ಆರಾಮಾಗಿ ಹೋಗ್ಬಿಡ್ತೈತಿ. ಪ್ರತಿದಿನ ನದಿ ಸ್ನಾನ ಮಾಡ್ತಿದ್ರು, ಅವ್ನಿಗೆ ಏನು ಹೋಗ್ತಿರ್ಲಿಲ್ಲ. ಇದು ಇಲ್ಲಿಂದ ಯಾವಾಗ ನೀರು ತೊಗೊಂಡೋಗಿ ಸ್ನಾನ ಮಾಡ್ತಾನಲ್ಲ ಅವಾಗ ಇಡೀ ಇದು ಮೈಲಿರೋ ರೋಗ ಎಲ್ಲ ಹೋಗ್ಬಿಡ್ತೈತಿ. ನಮ್ಮ ಕಲ್ಲೂರು ಅದಾರ, ಇವ್ರು ನಮ್ಮ ಫ್ರೆಂಡ್. ಇವರು ನಮಸ್ಕಾರ. ಇವ್ರು ನಮ್ಗೆ ಹೇಳಕ್ಕೆ ಭಾಳ ಹೆಲ್ಪ್ ಮಾಡತ್ತಾರೆ. ಈಗ ನಮ್ಮ ಫ್ರೆಂಡ್ ಇಲ್ಲಿ ಹೇಳತ್ತಾರ. ಅವರು ಏನಾಗಿದೆ ನೀರು ನೋಡತ್ತೀರಿ ನೀವು. ಈ ಯಾವ ನದಿ ನೀರು ಅಂದ್ರೆ ಭೀಮಾ ನದಿ ನೀರು. ಗತ್ತರಿಗೆ ಇಲ್ಲಿ ಹರಿದು ಬರುತ್ತಲ್ಲ ಅಲ್ಲಿ ನೀರು ಇಲ್ಲಿ ಬರುತ್ತಂತ. ಗತ್ತರಿಗೆ ಡ್ಯಾಮ್ ಎಲ್ಲ ಗತ್ತರಿಗೆ ಭೀಮಾ ನದಿ ನೀರು ಯಾವಾಗ ಹೆಚ್ಚಾಗುತ್ತಲ್ಲ ಇಲ್ಲಿನ ಅವಾಗೆಲ್ಲ ನೀರು ಹೆಚ್ಚಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಮತ್ತು ಅವಾಗ ನಮ್ಮ ಹಿರಿಯರು ಹೇಳ್ದಂಗೆ ನಮ್ಮ ತಂದೆಯವ್ರ ಮಾತೊಂದು ಸ್ವಲ್ಪ ಕೇಳಿದೆ ನಾ. ಏನಾಗಿತ್ತಂದ್ರೆ ಅವ್ರೇನು ಹೇಳ್ತಿದ್ರು ಅಂದ್ರೆ ಕಾಟ ಅಂತ ಇರುತ್ತೆ ಗೊತ್ತಾ ನಮ್ಗೆ. ಹೊಸ್ತಲ್ಲಿ ನೂಲು ಅಂತ ಇರುತ್ತೆ. ಆ ನೂಲು ಇಲ್ಲೇನಾರು ತೇಲ್ಬಿಟ್ರೆ ಗತ್ತರಿಗೆ ಭೀಮಾ ನದಿ ಒಳಗೆ ತೇಲ್ತಿತ್ತಂತ. ಅಷ್ಟು ಐತಂತ. ಇಲ್ಲಿ ಒಳಗಡೆ ಇಲ್ಲೆಲ್ಲ ಭಾಳ ಇದೈತೆ ನೋಡ್ರಿ. ತೆಗೈತಿ ಒಳಗಡೆ ಹೋಗ್ಲಾರ್ದಂಗೈತಿ. ನೋಡ್ಬೋದು ಇಲ್ಲೆಲ್ಲ ನೀರು ನಿಂತೈತಿ. ಯಾವಾಗ ನದಿ ಒಳಗೆ ನೀರು ಹೆಚ್ಚಿಗೆ ಹಾಕೈತಿ ಅವಾಗ ಇಲ್ಲೆಲ್ಲ ನೀರು ಹೆಚ್ಚಿಗೆ ಹಾಕೋದು ಬರ್ತೈತಿ. ಇಲ್ಲಿ ನೋಡ್ಬೋದು ನೀವೆಲ್ಲ. ಎಷ್ಟೇ ಬೇಸಿಗೆ ಇದ್ರೂ ಒಂದು ಸ್ವಲ್ಪ ಆದ್ರೆ ನೀರು ಇದ್ದೇ ಇರುತ್ತೆ ಇಲ್ಲಿ. ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿಂದ ನೋಡಿದ್ರೆ ಅಲ್ಲಿ ಪೂರ್ತಿ ಎಂಡ್ರೊಳಗೆ ಬರೀ ಕಲ್ಲಿಂದನೇ ಎಷ್ಟು ಪೂರ್ತಿ ಸಮಾನ ಆಕಾರ ಒಳಗೆ ಕಾಣಿಸ್ತದೆ ನಿಮಗೆ. ನೋಡ್ಬೋದು ಇಲ್ಲಿ ಎಷ್ಟು ಶಿಲ್ಪಕಲೆ ಎಷ್ಟು ಚೆನ್ನಾಗೈತೆ ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ಈ ಸ್ತಂಭ ಕರೆಕ್ಟ್ ಒಂದೇ ಲೈನ್ ಆಗೈತೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು. ಮತ್ತು ಇದು ಪೂರ್ತಿ ದೇವಾಲಯ ಬರೀ ಕಲ್ಲಿಂದನೇ ಕೆತ್ತನೆ ಮಾಡ್ಯಾರ. ಒಂದು ಬೇರೆ ಪದಾರ್ಥನ ಯೂಸ್ ಮಾಡಿಲ್ಲ ಅನ್ಸುತ್ತೆ. ಇಲ್ಲಿ ನೋಡ್ಬೋದು ನೀವೆಲ್ಲ. ಎಲ್ಲಿ ನೋಡಿದ್ರು ಕಲ್ಲೇ ಐತಿ ಇಲ್ಲಿ. ಈ ದೇವಾಲಯದೊಳಗೆ ಮೇನ್ ಅಟ್ರಾಕ್ಷನ್ ಇರೋದೇ ಈ ಸ್ತಂಭಗಳು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣತ್ತಾವ. ಈ ಕಡೆ ಶಿವಲಿಂಗ ಐತಿ, ರೈಟ್ ಸೈಡ ಈ ಕಡೆ ನೀರು ಬರುತ್ತೆ. ಇಲ್ಲಿ ಭೀಮಾ ನದಿ ನೀರು ಬರುತ್ತೆ. ಇಲ್ಲಿ ಬೇಸಿಗೆ ಇರಲಿ ಯಾವುದೇ ಕಾಲದೊಳಗೂ ಒಂದು ಸ್ವಲ್ಪ ಆದ್ರೆ ನೀರು ಇದ್ದೇ ಇರುತ್ತೆ. ಇಲ್ಲಿ ಭೀಮಾ ನದಿ ನೀರೊಳಗೆ ಹೆಂಗೆ ನೀರು ಹೆಚ್ಚಿಗೆ ಹೋಗುತ್ತಲ್ಲ ಇಲ್ಲಿ ನೀರು ಹೆಚ್ಚಿಗೆ ಆಗೋಕ್ಕೆ ಬರುತ್ತೆ. ಇಲ್ಲಿವರೆಗೂ ಬರೋ ಚಾನ್ಸ್ ಇರ್ತೈತೆ. ನೀರು ಮೇಲ್ಗಡೆವರೆಗೂ ಬರುತ್ತೆ ನೀರಲ್ಲಿ. ನೋಡ್ಬೋದು ಎಷ್ಟು ಚೆಂದಾಗಿ ಕೆತ್ತನೆ ಮಾಡ್ಯಾರ ಇಲ್ಲಿ ಮೇಲ್ಗಡೆ ಎಲ್ಲ ನೋಡ್ಬೋದು. ಆ ಟೈಮ್ನಾಗ ಒಂದು ಶಾಸನ ಒಂದು ಕೆತ್ತಿಟ್ಟಿದ್ರು. ಭಾಳ ಶಾಸನಗಳದಾವ. ಇದು ನಮಗೇನು ತಿಳಿದಿಲ್ಲ. ಇದು ಸ್ವಲ್ಪ ಮೇಲೆ ಬಣ್ಣ ಎಲ್ಲ ಹಚ್ಬಿಟ್ಟಾರ, ಕಾಣೋದಿಲ್ಲ ನಮಗಷ್ಟ. ಮತ್ತು ಇಲ್ಲಿ ನೋಡ್ಬೋದು ಮೂರ್ತಿಗಳು ಕೆತ್ತನೆ ಮಾಡಿಟ್ರೆ ಅದನ್ನೂ ಸ್ವಲ್ಪ ಮುಪ್ಪಾಗ್ಯಾವ. ಅಂದ್ರೆ ಏನೋ ಆಗಿನ ಟೈಮ್ನಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಇಲ್ಲಿ ಅಂತ. ಇಷ್ಟು ಇದು ಕುರುಗಳು ಸಿಗ್ತಾವೆ ನಮಗೆ ಇಲ್ಲಿ ನೋಡ್ಬೋದು. ಭಿನ್ನಗಳಾಗ್ಯಾವೆಲ್ಲ ಮೂರ್ತಿಗಳು ನೋಡ್ಬೋದು ನೀವೆಲ್ಲ. ಇಲ್ಲಿ ಶಿಖರಾಕಾರ ಒಳಗೆ ಎಷ್ಟು ಚೆಂದ ಕೆತ್ತಾರ ಆ ಟೈಮ್ನಾಗ ಶಿಲ್ಪಕಲೆ. ಇದು ಕಕ್ಕಳಮೇಲಿ ಗ್ರಾಮದಲ್ಲಿ ಸಿನಿಗಿ ತಾಲೂಕಿತ್ತು ಮೊದಲು, ಈಗ ಆಲ್ಮೇಲೆ ತಾಲೂಕು ಆಗೈತಿ. ಇಲ್ಲಿ ಸಿನಿಗಿಯಿಂದ ಒಂದು 22 ಕಿಲೋಮೀಟ್ರ್ ಆಗುತ್ತೆ. ಆಲ್ಮೇಲೆ ಆಲ್ಮೋಸ್ಟ್ ಅಷ್ಟೇ ಆಗುತ್ತಲ್ಲ. ಹಾಂ ಅಷ್ಟೇ ಆಗುತ್ತೆ. ಇದು ಭಾಳ ದೊಡ್ಡ ಭಾಳ ಹಳೆಯ ಇತಿಹಾಸನೇ ಐತಿ ಇಲ್ಲಿ. ಈಗ ಸುತ್ತಮುತ್ತ ಅಂತೂ ಆಗಿರ್ಲಿಕ್ಕೆ ಚಾನ್ಸೇ ಇಲ್ಲ ಇದು. ಇಲ್ಲಿ ನೋಡ್ಬೋದು ನೀವೆಲ್ಲ ಎಷ್ಟು. ಈ ಕಡೆಯಿಂದ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಶಿಲ್ಪಕಲೆ ಹೆಂಗೆ ಕಾಣಿಸ್ತದೆ ಅಂತೇಳಿ. ನೋಡ್ಬೋದು ನೀವು ಇಲ್ಲಿ. ಆ ಮೇಲ್ಗಡೆ ಸ್ತಂಭಗಳು ಎಷ್ಟು ಚೆನ್ನಾಗಿ ಕೆತ್ತಾರೆ ನೋಡಲ್ಲಿ. ಆ ಟೈಮ್ನಾಗ ಹಂಗಿತ್ತು ನಮ್ಮ ಭಾರತ. ಈ ಕಂಬ 4 ಕಂಬ, ಒಂದೊಂದು ಕಂಬದಲ್ಲಿ ನಾನಾ ಥರದ ಡಿಸೈನ್ ತೆಗೆದಾರೆ. ಒಂದೇ ಥರದ್ದಿಲ್ಲ. ಒಂದು ಕಲೆ ನೋಡಬೇಕು, ಹೂವಲ್ಲಿ ಒಂದು ಆಕಾರ ಅಲ್ಲಿ ಬೇರೆ ಬೇರೆ ಥರದ. ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಬೇರೆ ಬೇರೆ ಶಿಲ್ಪಕಲಾ ಕಲೆನೇ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಹೂವಿನ ಕೆತ್ತನೆ ಎಲ್ಲ ಟೈಪ್ ಇದು ಐತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಮಗೆ ಆ ಟೈಮ್ನಾಗ ಏನಂತಿದ್ರೆ ನಮ್ಗೆ ಹೇಳೋಕ್ಕಾಗಲ್ಲ. ಈ ಟೈಮ್ನಾಗ ನಾವು ಹೆಂಗೆ ಅಂತೀವಿ ನಾವು ನಮ್ಮ ಇದ್ರ ಬಳಸ್ಕೊಂಡು ಹೇಳ್ಬೇಕಾಗತ್ತೆ. ಈ ಕಂಬಕ್ಕೆ ಆ ಕಂಬಕ್ಕೆ ಭಾಳ ವ್ಯತ್ಯಾಸ ಐತಿ. ಆ ಕಂಬದೊಳಗೇನೋ ಒಂದು ಹಿಸ್ಟ್ರಿ ಬೇರೆ ತೋರಿಸುತ್ತೆ, ಈ ಕಂಬದೊಳಗೇನೋ ಬೇರೆ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಇದಾದ್ಮೇಲೆ ಇಲ್ಲಿನೂ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇದು ನೋಡಿರಿ, ಈ ಕಂಬದೊಳಗೂ ಬೇರೆ ಐತಿ, ಈ ಕಂಬದೊಳಗೂ ಬೇರೆ ಐತಿ. ಶಿಲ್ಪಕಲೆ ಅನ್ನೋದು ಭಾಳ ಹೆಮ್ಮೆಯ ವಿಚಾರವಾಗಿತ್ತು. ಅದೆಲ್ಲ ಬ್ರಿಟಿಷ್ರು ಯಾಕೆ ಬಿನ್ ಮಾಡಕ್ಕೆ ಹೊಂಟಿದ್ರು ಅದು ತಿಳಿಯಲಾಗೈತಿ. ಇಂಥ ಚಲೋ ಕಲೆಯನ್ನು ನೋಡ್ಬೋದು ನೀವು. ಇಲ್ಲಿ ಇಂಥ ಚಲೋ ಕಲೆ ಯಾಕೆ ಬಿನ್ ಮಾಡಕ್ಕೆ ಹೊಂಟಿದ್ರು ಅದು ತಿಳಿಯತ್ತಿಲ್ಲ.